ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತಿನ ವಿಷಯ ಬಂದು ಫುಲ್ ಫೇಸ್ ಥ್ರೆಡ್ಡಿಂಗ್ ಮಾಡೋದು ಹೇಗೆ ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ ಇವತ್ತು. ಅದಕ್ಕಿಂತ ಮೊದಲು ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಇನ್ನೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಫ್ರೆಂಡ್ಸ್, ವಿಡಿಯೋ ಸ್ಟಾರ್ಟ್ ಮಾಡೋಣ. ಏನಪ್ಪ ಅಂತಂದರೆ ಕೆಲವೊಬ್ಬರಿಗೆ ಡೌಟ್ಸ್ ಇದೆ. ಫೇಸಲ್ಲಿರೋ ಹೇರ್ಸ್ನೆಲ್ಲ ರಿಮೂವ್ ಮಾಡಿದರೆ ಮತ್ತೆ ಹೇರ್ಸು ತಿಕ್ಕಾಗಿ ಬರುತ್ತೆ ಅನ್ನೋದು ಒಂಥರ ಡೌಟ್ ಇದೆ ಅವ್ರಿಗೆ. ನಾನು ಹೇಳಬೇಕಂತ ಅಂದರೆ ಆ ಥರ ಏನೂ ಇಲ್ಲ, ಆ ಥರ ಏನೂ ಆಗೋದಿಲ್ಲ. ನಾವು ಎಷ್ಟು ನಮ್ಮ ಮುಖದಲ್ಲಿ ಹೇರ್ಸ್ ಎಷ್ಟಿರುತ್ತೆ ಅಷ್ಟೇ ಇರುತ್ತೆ, ಮತ್ತು ಜಾಸ್ತಿ ಬರಲ್ಲ. ಕೆಲವೊಬ್ಬರಿಗೆ ಆ ಥರ ಡೌಟ್ಸ್ ಇರುತ್ತೆ. ಇವಾಗ ನಾವು ಹೇರ್ಸ್ ತೆಗಿದೀವಿ ಅಂತ ಅಂದರೆ ತಿಕ್ಕಾಗಿ ಬಂದ್ಬಿಡುತ್ತೆ, ಬೇಡ ಅಂತ ಎಲ್ಲ ಹೇಳ್ತಾ ಇರ್ತಾರೆ. ಹಾಗೇನೂ ಆಗಲ್ಲ. ನಾನಿವಾಗ 2 ಮಂತ್ಸ್ ಬ್ಯಾಕು ನಾನೇ ಮಾಡ್ಕೊಂಡಿದ್ದೆ ನೋಡಿ. ಇವಾಗ ಎಷ್ಟಿದೆ ಅಷ್ಟೇ ಇರುತ್ತೆ, ಮತ್ತು ತಿಕ್ಕಾಗಿ ಬರಲ್ಲ. ಕೆಲವೊಬ್ಬರಿಗೆ ಹಾರ್ಮೋನ್ಗಳ ಪ್ರಾಬ್ಲಮಿಂದ ಆ ಥರ ಆಗಿರುತ್ತೆ. ಆದರೆ ಈ ಥರ ತಪ್ಪು ಕಲ್ಪನೆ ಬೇಡ ಅಂತ ನಾನು ಹೇಳ್ತಾ ಇದ್ದೀನಿ. ಮತ್ತು ಹೇಗೆ ಫುಲ್ ಫೇಸು ಥ್ರೆಡ್ಡಿಂಗ್ ಆದಮೇಲೆ ಫುಲ್ ಫೇಸ್ ಥ್ರೆಡ್ಡಿಂಗ್ ಯಾಕೆ ಮಾಡಿಸ್ಬೇಕು ಅಂತ ಅಂದರೆ ಫೇಸ್ ಎಲ್ಲ ಫುಲ್ ಕ್ಲೀನ್ ಆಗುತ್ತೆ. ಮುಖದಲ್ಲಿ ಹೇರ್ಸ್ ಇದ್ದರೆ ಚೆನ್ನಾಗಿ ಕಾಣಿಸಲ್ಲ. ಮುಖದಲ್ಲಿ ಉದ್ದುದ್ದ ಹೇರ್ಸ್ ಇಟ್ಕೊಂಡು ಬ್ಲೀಚ್ ಮಾಡಿಸೋದು, ಆಮೇಲೆ ಫೇಶಿಯಲ್ ಮಾಡಿಸೋದು ಮಾಡೋಕ್ಕೆ ಹೋಗಬಾರ್ದು. ಆ ಥರ ಇಲ್ಲ. ಫಸ್ಟು ಕ್ಲೀನಾಗಿ ಫೇಸ್ ಥ್ರೆಡ್ಡಿಂಗ್ ಆದಮೇಲೆ ನಾವು ಬ್ಲೀಚು ಫೇಶಿಯಲ್ ಮಾಡಿದರೆ ಇನ್ನೂ ಮುಖ ಗ್ಲೋ ಆಗಿ ಕಾಣುತ್ತೆ. ಇವಾಗ ನೀವು ಬ್ಲೀಚು ಫೇಶಿಯಲ್ಲು ಮಾಡಿಸಿದ ಮೇಲೆ ಹೇಗೆ ಗ್ಲೋ ಆಗಿ ಕಾಣಿಸುತ್ತಲ್ಲ, ಹಾಗೆ ಫಸ್ಟು ನಾವು ಫುಲ್ ಫೇಸ್ ಥ್ರೆಡ್ಡಿಂಗ್ ಮಾಡಿಸಿ ನೆಕ್ಸ್ಟು ನಾವು ಬ್ಲೀಚು ನೆಕ್ಸ್ಟು ಫೇಶಿಯಲ್ಲು ಮಾಡಿಸಿದ್ರೆ ಇನ್ನೂ ಮುಖ ವೈಟಾಗಿ ಕಾಣಿಸುತ್ತೆ, ಗ್ಲೋ ಆಗಿ ಕಾಣಿಸುತ್ತೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಇವಾಗ ನೋಡಿ, ಎಕ್ಸಾಂಪಲ್ಲು ಹೇಳ್ಬೇಕಂತಂದರೆ ಇವಾಗ ನಾವು ಇಲ್ಲೆಲ್ಲ ಹೇರ್ಸ್ ತೆಗಿತೀವಿ. ಹೇರ್ಸ್ ಎಲ್ಲ ತೆಗೆದ್ಮೇಲೆ ಫುಲ್ ಕ್ಲೀನಾಗಿ ವೈಟಾಗಿ ಕಾಣಿಸೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅಬ್ಸರ್ವ್ ಮಾಡಿದ್ದೀರಾ ನೀವು? ಹಾಗೆ ಇಲ್ಲಿ ನೋಡಿ, ಇದು ಕ್ಲೀನಾಗಿ ತೆಗೆದುಬಿಟ್ರೆ ಹೇರ್ಸ್ ಎಲ್ಲ ವೈಟಾಗಿ ಕಾಣಿಸುತ್ತೆ, ಅಷ್ಟು ಚೆನ್ನಾಗಿ ಕಾಣಿಸುತ್ತೆ. ಅದಕ್ಕೆ ನಾನು ಫುಲ್ ಫೇಸ್ ಥ್ರೆಡ್ಡಿಂಗ್ ಮಾಡಿಸಿ ನೆಕ್ಸ್ಟು ಬ್ಲೀಚ್ ಮಾಡಿಸ್ಬೋದು. ಬ್ಲ್ಯಾಕ್ ಇದ್ದರೆ ಬ್ಲೀಚ್ ಮಾಡ್ತೀವಿ, ವೈಟ್ ಇದ್ದರೆ ಓಕೆ, ಏನು ಪ್ರಾಬ್ಲಮ್ ಇಲ್ಲ. ಫೇಶಿಯಲ್ ಹಾಗೆ ಮಾಡಿಸ್ಬೋದು. ನಮ್ಮ ಮುಖನ ನಾವೇ ಹೇಗೆ ಫುಲ್ ಫೇಸ್ ಥ್ರೆಡ್ಡಿಂಗ್ ಮಾಡೋದು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ನಮ್ಮ ಮನೆಯಲ್ಲೇ ಮಾಡ್ಕೋಬೋದು. ಇವಾಗ ನೋಡಿ, ಐಬ್ರೋ ಥ್ರೆಡ್ ಇದು. ನಿಮ್ಮ ಮನೆಯಲ್ಲಿರೋ ಥ್ರೆಡ್ಡನ್ನು ಕೂಡ ನೀವು ಉಪಯೋಗಿಸ್ಬೋದು. ಈಗ ಇಟ್ಕೊಂಡಿದ್ದೀನಿ, ಒಂದು ಮೊಳ ಇಟ್ಕೊಂಡಿದ್ದೀನಿ. ಒಂದು ಮೊಳ ಇದೆ. ಹೀಗೆ 2 ರೌಂಡ್ ತೊಗೋಬೇಕು. ಹೀಗೆ ಒಂದು ಗಂಟು ಹಾಕ್ತಾಯಿದ್ದೀನಿ. ಹೀಗೆ 1-2 ಗಂಟೆ ಹಾಕ್ಕೊಂಡಿದ್ದೀನಿ. ಇವಾಗ ಈ ಥರ ಒಂದು 7ರಿಂದ 8 ಮೊಲಕ್ಕೆ ಹಾಕೋಣ. ಈ ಗಂಟು ಮಧ್ಯೆ ಬರಬಾರ್ದು, ಹಾಗೆ ನೋಡ್ಕೋಬೇಕು. ಸೈಡಲ್ಲಿದೆ, ಹೀಗೆ ಇದೆ. ಹೀಗೆ ಈ ಥರ ಮೂವ್ಮೆಂಟ್ ಆಗಬೇಕು. ಎಲ್ಲಿ ಹಿಡ್ಕೊಂಡಂಗೆ ಆಗಬಾರ್ದು. ಈ ಥರ ಫುಲ್ ಈಸಿಯಾಗಿ ಈ ಥರ ಮೂವ್ ಆಗಬೇಕು. ಹೀಗೆ ಕ್ಲೀನ್ ಮಾಡ್ತಾ ಹೋಗೋದು. ಈ ಹೇರ್ಸು ಹೀಗಿರೋದ್ರಿಂದ ನಾವು ಹೀಗೆ ತೊಗೋಬೇಕು. ಹೀಗೆ ಥ್ರೆಡ್ಡಲ್ಲಿ ಎಲ್ಲ ಹೇರ್ಸು ಸಿಗ್ತಾಯಿದೆ. ಹೀಗೆ ತೆಗಿಬೇಕು. ಇವಾಗ ಹೀಗೆ
ಹೀಗೆ ಹೀಗೆ ಮೂವ್ ಮಾಡ್ತಾ ಹೋಗೋದು. ಇವಾಗೆಲ್ಲ ಕ್ಲೀನ್ ಆದಮೇಲೆ ಇನ್ನೊಂದು ಸರಿ ಹಾಗೆ ಒಂದು ಸರಿ ಥ್ರೆಡ್ಡು ಮೂವ್ ಮಾಡ್ತಾ ಹೋದರೆ ಇರೋ ಒಂದೊಂದು ಹೇರ್ಸ್ ಕೂಡ ಬರ್ತಾ ಇರುತ್ತೆ ಹೀಗೆ. ಇವಾಗ ಈ ಕಡೆ ಎಲ್ಲ ಕ್ಲೀನ್ ಆಯಿತು, ಈ ಕಡೆ ಕ್ಲೀನ್ ಮಾಡ್ಕೊಳ್ಳೋದು ಹೀಗೆ. ಇಲ್ಲಿ ಕ್ಲೀನ್ ಮಾಡ್ಕೋಬೇಕು. ನೆಕ್ಸ್ಟ್ ಇಲ್ಲಿ ಇರಲ್ಲ, ಜಾಸ್ತಿ ಇರಲ್ಲ, ಇಲ್ಲಿ ಸ್ವಲ್ಪ ಸ್ವಲ್ಪ ಇರುತ್ತೆ, ಚಿಕ್ಕ ಚಿಕ್ಕದಾಗಿ ಇರುತ್ತೆ. ಇಲ್ಲಿನೇ ಈ ಸೈಡು ಜಾಸ್ತಿ ಇರುತ್ತೆ. ಅಪ್ಪರ್ ಲಿಪ್ಪಲ್ಲಿ ಇರುತ್ತೆ, ಕ್ಲೀನ್ ಮಾಡ್ಕೊಳ್ಳೋದು. ಹೀಗೆ ಅಪ್ಪರ್ ಲಿಪ್ಪು ಥ್ರೆಡ್ಡಿಂಗ್ ಮಾಡೋದು ಹೇಗೆ ಅನ್ನೋದನ್ನು ನಾನು ಹೋದ ವಿಡಿಯೋದಲ್ಲಿ ಹಾಕಿದ್ದೀನಿ, ನೋಡಿ ಚೆಕ್ ಮಾಡ್ಕೊಳ್ಳಿ. ಇಲ್ಲಿ ನನಗೆ ಜಾಸ್ತಿ ಹೇರ್ಸ್ ಇಲ್ಲ, ಮೊನ್ನೆ ತಾನೇ ಅದ್ರದ್ದೇ ಒಂದು ವಿಡಿಯೋ ಮಾಡಿ ಹಾಕಿದ್ದೆ ನಿಮಗೆ, ಹಾಗಾಗಿ ಇಲ್ಲಿ ಹೇರ್ಸ್ ಇಲ್ಲ. ಇದು ಮುಖ ಎಲ್ಲ ಕ್ಲೀನ್ ಆಯಿತು. ನೆಕ್ಸ್ಟು ಫೋರ್ಹೆಡ್ಡು ಕ್ಲೀನ್ ಮಾಡ್ಕೊಳ್ಳೋದು. ಇಲ್ಲಿ ಇರುತ್ತೆ ಹೇರ್ಸು, ಹೀಗೆ. ನೋಡಿ ಎಷ್ಟು ಕ್ಲೀನ್ ಆಯಿತು.